Here we are studying magnetism. We know the source of magnetism, that is called what? A moving charge. A moving charge is the source of magnetic field ಅಂತ ನಾವು ಹೇಳ್ತಿರ್ತೀವಿ. ಸೊ ಹಾಗಾದ್ರೆ ಒಂದು ಚಾರ್ಜು ಮೋಷನ್ ಒಳಗಡೆ ಬಂತಂದ್ರೆ ಆ ಚಾರ್ಜು ಅದರ ಸುತ್ತಲೂ ಏನನ್ನ ಪ್ರೊಡ್ಯೂಸ್ ಮಾಡ್ಕೋತೈತಿ? ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡ್ಕೋತೈತಿ. ಅದ್ರ ಜೊತೆಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡ್ಕೋತೈತಿ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ನಾವು just straight na ತಗೊಂಡಿಪ್ಪ ಅಂತ ಹೇಳಿದ್ರೆ we can observe the shape of the magnetic field and we use the right hand thumb rule to get the direction of this magnetic field. So ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ದ ಡೈರೆಕ್ಷನ್ಸ್ ಅನ್ನು ಪಡಿಬೇಕಂದ್ರೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅನ್ನು ನಾವು ಯೂಸ್ ಮಾಡಿ ಮ್ಯಾಗ್ನೆಟಿಕ್ ಫೀಲ್ಡ್ ದ ಡೈರೆಕ್ಷನ್ಸ್ ಅನ್ನು ಪಡಿತೀವಿ. ಸೊ ಹಾಗಾದ್ರೆ if we flow electric current in a conductor, I consider a conductor. So inside this conductors we can observe a free charge carriers drift. When we connect this conductor to a battery, ಒಂದು ಬ್ಯಾಟರಿಗೆ ನಾವೇನಾದರೂ ಈ ಕಂಡಕ್ಟರ್ನ ಕನೆಕ್ಟ್ ಮಾಡಿದ್ವು ಅಂದರೆ ಇದ್ರ ಒಳಗಡೆ ಇರ್ತಕ್ಕಂತಹ ಫ್ರೀ ಚಾರ್ಜ್ ಕ್ಯಾರಿಯರ್ಸು ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಅವು ಪಾಸಿಟಿವ್ ಪೊಟೆನ್ಷಿಯಲ್ ಕಡೆ ಡ್ರಿಫ್ಟ್ ಆಗ್ತೈತಿ ಅನ್ನೋದನ್ನ ನಾವು ಸ್ಟಡಿ ಮಾಡಿದ್ವಿ. ದ ಎಲೆಕ್ಟ್ರಾನ್ಸ್ ಡ್ರಿಫ್ಟ್ ಟುವರ್ಡ್ಸ್ ವಾಟ್? ಅ ಪಾಸಿಟಿವ್ ಪೊಟೆನ್ಷಿಯಲ್. Right? These electron constitutes electric current in the conductor, and the electric current is opposite to the direction of this conventional current. Conventional current direction is from positive of the battery to negative of the battery. Idu conventional current direction, no? But electron ಈ conventional current the direction ಗೆ opposite move ಆಗ್ತಿದೆ ಅನ್ನೋದನ್ನ ಸ್ಟಡಿ ಮಾಡಿದ್ವಿ. ಸೊ ಹಾಗಾದ್ರೆ a moving charge produces a magnetic field. I want to know the strength of the magnetic field which is produced by individual charges in this conductor. So ಹಾಗಾದ್ರೆ ಈ ಕಂಡಕ್ಟರ್ ಒಳಗಡೆ ಒಂದೊಂದು ಚಾರ್ಜು ಎಷ್ಟೆಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡ್ತೈತಿ ಅನ್ನೋದನ್ನ ನಾವು ತಿಳ್ಕೋಬೇಕು. ಮೂವಿಂಗ್ ಚಾರ್ಜ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಒಂದು ವೈರ್ದಲ್ಲಿ ಕರೆಂಟ್ ಫ್ಲೋ ಆಗಕತ್ತಂದ್ರೆ ಆ ವೈರ್ದಲ್ಲಿ ಸಾಕಷ್ಟು ಎಲೆಕ್ಟ್ರಾನ್ಸ್ ಏನಾಗಿರ್ತಾವೋ ಮೋಷನ್ಸ್ ಒಳಗಡೆ ಇರ್ತಾವೋ. ಹಾಗಾದ್ರೆ ಮೂವ್ ಆಗ್ತಕ್ಕಂಥ ಎಲೆಕ್ಟ್ರಾನ್ಸ್ ದಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅನ್ನೋದನ್ನ ನಾವೇನ್ ಮಾಡ್ಬೇಕು? ಸ್ಟಡಿ ಮಾಡಬೇಕು. ಸೊ ಹಾಗಾದ್ರೆ ಇಟ್ ಈಸ್ ಇಂಪಾಸಿಬಲ್, ರೈಟ್? ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್ ಟು measure the magnetic field due to these individual moving charges which are moving inside this conductor. ಸೊ ಹಾಗಾದ್ರೆ ಪ್ರಾಕ್ಟಿಕಲಿ ನಾವು ಅಬ್ಸರ್ವ್ ಮಾಡಿದ್ರೆ ಆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ದಲ್ಲಿ ಒಂದೊಂದು ಎಲೆಕ್ಟ್ರಾನ್ಸ್ ದಿಂದ ಎಷ್ಟೆಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತೈತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದು ಇಟ್ ಇಸ್ ಅ ಹೈಲಿ ಇಂಪಾಸಿಬಲ್ ಥಿಂಗ್. ಸೊ ಅಂದ್ರೆ ಅದನ್ನು ಆಗಂಗಿಲ್ಲ ಅಂತ ನಾವು ಹೇಳಬಹುದು. ಹಾಗಾದ್ರೆ ಐ ವಾಂಟ್ ಟು measure the magnetic field produced by this current carrying conductor. ಹಾಗಾದ್ರೆ ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಇಂದಾನೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಪ್ರೊಡ್ಯೂಸ್ ಆಗ್ತಾ ಇದೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ಆ ಕ್ಯಾಲ್ಕುಲೇಷನ್ ಮಾಡಕ್ಕೆ ವಿ ಹ್ಯಾವ್ ಟು ಸ್ಟಡಿ ಒನ್ ಲಾ ಅಂತ ನಾವು ಹೇಳ್ತೀವಿ, ದಟ್ ಈಸ್ ಅ ಬಯೋಟ್-ಸವರ್ಟ್ಸ್ ಲಾ. ಪುಟ್ ದಿಸ್ ಸೈಡ್ ಹೆಡಿಂಗ್, ಬಯೋಟ್-ಸವರ್ಟ್ಸ್ ಲಾ. Biout-Savart's. So this is the law which helps us to determine the strength of the magnetic field produced by the current carrying conductor. So ಹಾಗಾದ್ರೆ ಈ ಬಯೋಟ್-ಸವರ್ಟ್ಸ್ ಲಾ ಅನ್ನೋದು ಏನಿದೆಯಲ್ಲ ಇದು ನಮಗೆ ಎದಕ್ಕೆ ಹೆಲ್ಪ್ ಆಗ್ತೈತೆ ಅಂದ್ರೆ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ದಿಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತೈತಿ ಅನ್ನೋದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಕ್ಕೆ ಹೆಲ್ಪ್ ಆಗ್ತದೆ. ಹಾಗಾದ್ರೆ ಈ ಬಯೋಟ್-ಸವರ್ಟ್ಸ್ ಲಾನ ನಾವು ಪ್ರಾಕ್ಟಿಕಲಿ ಅಪ್ಲಿಕೇಬಲ್ ಮಾಡೋಕ್ಕಾಗೋದಿಲ್ಲ. ಪ್ರಾಕ್ಟಿಕಲಿ ನಾವು ಈ ಲಾನ ಅಪ್ಲೈ ಮಾಡಿ ಕ್ಯಾಲ್ಕುಲೇಷನ್ ಮಾಡೋಕ್ಕಾಗೋದಿಲ್ಲ, ರೈಟ್? ಬಟ್ ಇಟ್ಸ್ ಅ ಕಾನ್ಸೆಪ್ಟ್ ಟು ಡಿಟರ್ಮೈನ್ ದಿ ಸ್ಟ್ರೆಂತ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಲೆಟ್ಸ್ ಕನ್ಸಿಡರ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. It's a current
carrying conductor. So these are the electrons which drift opposite to the conventional current direction. So ಹಾಗಾದ್ರೆ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಕನ್ಸಿಡರ್ ಮಾಡ್ರಿ. ಆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಒಳಗಡೆ ಎಲೆಕ್ಟ್ರಾನ್ಸು ಅಪ್ವರ್ಡ್ ಡೈರೆಕ್ಷನ್ಸ್ ನಲ್ಲಿ ಡ್ರಿಫ್ಟ್ ಆಗತ್ತಿದ್ರೆ ಕನ್ವೆನ್ಷನಲ್ ಕರೆಂಟ್ ಡೈರೆಕ್ಷನ್ ಡೌನ್ವರ್ಡ್ ಇರುತ್ತೆ. ಅದೇ ಡ್ರಿಫ್ಟ್ ಎಲೆಕ್ಟ್ರಾನ್ಸ್ ನಾನು ಡೌನ್ವರ್ಡ್ ತಗೊಂಡ್ರೆ ದ ಕನ್ವೆನ್ಷನಲ್ ಕರೆಂಟ್ ಡೈರೆಕ್ಷನ್ ಈಸ್ upward. This is the direction of current I. We know this current carrying conductor produces a magnetic field and the shape of the magnetic field is a concentric circles. With the help of the iron fillings we can determine the shape of a magnetic field lines. With the help of right hand thumb rule we can get the direction of magnetic field at any location. So when I consider here, this is the point, I want to get the direction of magnetic field due to this current carrying conductor. So when right hand na use madidre, thumb namge current directions na indicate madidre, this curling finger indicates the direction of magnetic field. So here in this case, the current is downward. So hagagi thumb ಏನು ಮಾಡಬೇಕಾ ಡೌನ್ವರ್ಡ್ ಅನ್ನ ತಗೋಬೇಕಾ. ನೆಕ್ಸ್ಟ್ ಪೊಸಿಷನ್ ಅಲ್ಲಿ ಇರ್ತಿತ್ತಲ್ಲ ಆ ಪೊಸಿಷನ್ ಕಡೆ ಇವಷ್ಟು ಬೆರಳನ್ನು ಸ್ಟ್ರೆಚ್ ಮಾಡಬೇಕು. ಸ್ಟ್ರೆಚ್ ಮಾಡಿ ಬೆಂಡ್ ಮಾಡಿದ್ರೆ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಔಟ್ವರ್ಡ್. ಔಟ್ವರ್ಡ್ ಇತ್ತಂದ್ರೆ ನಾವು ಅದನ್ನ ಡಾಟ್ ವಿತ್ ಸರ್ಕಲ್ ನಿಂದ ರಿಪ್ರೆಸೆಂಟ್ ಮಾಡ್ತೀವಿ ಅಥವಾ ಸರ್ಕಲ್ ವಿತ್ ಡಾಟ್ ಕೂಡ ಅಂತ ನಾವು ಕರಿತೀವಿ, ವಿಚ್ ಇಂಡಿಕೇಟ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಔಟ್ವರ್ಡ್. At this point the magnetic field is outward andre this is the direction of magnetic field. At this point the direction of magnetic field is inward. Inward anna ನಾವು cross with circle ಇಂದ represent ಮಾಡ್ತೀವಿ. Inward and this one is outward. So here we observe the shape of the magnetic field lines and direction of magnetic field. What about the magnitude of that magnetic field? ಇಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಶೇಪ್ ದಲ್ಲಿ ಇರ್ತಿತ್ತು ಅನ್ನೋದನ್ನು ಕೂಡ ನಾವು ಅಬ್ಸರ್ವ್ ಮಾಡಬಹುದು ಪ್ರಾಕ್ಟಿಕಲಿ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ನ ಯೂಸ್ ಮಾಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ಸ್ ಅನ್ನು ಕೂಡ ನಾವು ಏನು ಮಾಡಬಹುದು ಪಡಿಬಹುದು. ಹಾಗಾದ್ರೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟು? ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್? ಪಾಯಿಂಟ್ ಅರ್ಥ ಆಗ್ತಾ ಇದೀನಾ? ಇಲ್ಲಿ ನಮಗೆ ಡೈರೆಕ್ಷನ್ ಸಿಕ್ತು ಮತ್ತೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಶೇಪ್ ಕೂಡ ಸಿಕ್ತು. ಹಾಗಾದ್ರೆ ಸ್ಟ್ರೆಂತ್ ಎಷ್ಟು ಅದರದ್ದು, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟು ಅನ್ನೋದು ನಮ್ಗೆ ಗೊತ್ತಾಗ್ಲಿಲ್ಲ. ಇಲ್ಲಿ ಪಾಯಿಂಟ್ ಅರ್ಥ ಆಗ್ತಾ ಇದ್ರೆ ಅಂದ್ರೆ SSLC ಒಳಗಡೆ ಸ್ಟಡಿ ಮಾಡಿರ್ತೀವಿ ನಾವು, ಹೌದಾ? ಶೇಪ್ನ ಸ್ಟಡಿ ಮಾಡಿರ್ತೀವಿ ಮತ್ತೆ ಡೈರೆಕ್ಷನ್ ಕೂಡ ಸ್ಟಡಿ ಮಾಡಿರ್ತೀವಿ. ಹಾಗಾದ್ರೆ ಅದರ ವ್ಯಾಲ್ಯೂ ಎಷ್ಟು ಅನ್ನೋದು ನಮ್ಗೆ ಗೊತ್ತಿಲ್ಲ ಇದುವರೆಗೂ. ಹಾಗಾಗಿ the Biot-Savart's law helps us to determine the magnitude of that magnetic field due to this current carrying conductor. But the point is, the Biot-Savart's law is not applicable for the whole conductor. It is applicable for a line element. So ಹಾಗಾದ್ರೆ ಈ Biot-Savart's law ಕಂಪ್ಲೀಟ್ ಲೆಂತ್ಗೆ ಯೂಸ್ ಮಾಡೋಕ್ಕಾಗೋದಿಲ್ಲ, ಇದ್ರದ್ದು ಕೂಡ ಕೆಲವೊಂದಿಷ್ಟು ಲಿಮಿಟೇಷನ್ಸ್ ಇದಾವೆ. ಸೊ ಹಾಗಾದ್ರೆ ಮೊದಲನೇ ಲಿಮಿಟೇಷನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ದಿಸ್ Biot-Savart's law is applicable only for line element or current element ಅಂತ ನಾವು ಹೇಳ್ತೀವಿ. ಇದಕ್ಕಂದ್ರೆ ನಾವು ಇಂಡಿವಿಜುವಲ್ ಚಾರ್ಜಸ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡೋದು ಬಹಳ ಡಿಫಿಕಲ್ಟ್ ಟಾಸ್ಕ್. ಇದು ಪ್ರಾಕ್ಟಿಕಲಿ ಇದು ಇಂಪಾಸಿಬಲ್ ಕೂಡ ಅಂತ ನಾವು ಹೇಳ್ಬೋದು. ಹಾಗಾಗಿ ಈ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ಸ್ ನಾವು ಏನು ಮಾಡ್ತೀವಿ, ಇನ್ಫ್ಯಾನೆಟಿಸಮ್ಲಿ ಸ್ಮಾಲ್ ಪಾರ್ಟ್ಸ್ ಆಗಿ ಮಾಡ್ಕೋತೀವಿ. ಅಂದ್ರೆ ಒಂದು ವೈರ್ ಕೊಟ್ಟಿದ್ರು ಅಂದ್ರೆ ಆ ವೈರನ್ನ ನಾವೇನು ಮಾಡ್ತೀವಿ ಅಂದ್ರೆ ಸಣ್ಣ ಪಾರ್ಟ್ಸ್ನ ಮಾಡ್ಕೋತೀವಿ. ನಮ್ಗೆ ಎಷ್ಟು ಬೇಕಲ್ಲ
ಅಷ್ಟು ಸಣ್ಣ ಸಣ್ಣ ಪಾರ್ಟ್ಸ್ ಮಾಡ್ತೀವಿ. ಇದರಲ್ಲಿ ಒಂದು ಪಾರ್ಟನ್ನು ನಾವು ಕರೆಂಟ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಸೊ ಈ ಪೋರ್ಷನ್ಸ್ದಲ್ಲಿ ನಾನು ಒಂದು ಪೋರ್ಷನನ್ನು ಕನ್ಸಿಡರ್ ಮಾಡಿದಂದರೆ ಲೈನು ಸ್ವಲ್ಪ ದೊಡ್ಡ ತಗೋತೀನಿ, ಇದನ್ನು ಈ ರೀತಿ ನಾನು ಕಟ್ ಮಾಡಿದರೆ ಈ ಒಂದು ಪೋರ್ಷನ್ಸ್ಗೆ ನಾವು ಲೈನ್ ಎಲಿಮೆಂಟ್ ಅಂತ ಕರಿಬೋದು. ವೆನ್ ದ ಕ್ರಾಸ್ ಸೆಕ್ಷನ್ ಆಫ್ ದಿಸ್ ಕಂಡಕ್ಟರ್ ಈಸ್ ವೆರಿ ಸ್ಮಾಲ್. ಅಂದರೆ ಆ ಕಂಡಕ್ಟರ್ದು ಥಿಕ್ನೆಸ್ ಏನಾದರೂ ಬಹಳ ಸಣ್ಣದಿತ್ತಪ್ಪ ಅಂತ ಹೇಳಿದ್ರೆ ಅದನ್ನು ನಾವು ಲೈನ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಲೈನ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಈ ಪೋರ್ಷನನ್ನು ನಾವು ಲೈನ್ ಎಲಿಮೆಂಟ್ ಅಂತಾನು ಕೂಡ ಕರಿಬೋದು. ಲೈನ್ ಎಲಿಮೆಂಟ್. ಸೊ ಅಥವಾ ಇದನ್ನು ನಾವು ಕರೆಂಟ್ ಎಲಿಮೆಂಟ್ ಕೂಡ ಅಂತ ನಾವು ಕರಿತೀವಿ. ಸೊ ಈ ವೈರ್ದೊಳಗಡೆ ಕರೆಂಟ್ ಐ ಫ್ಲೋ ಆಗ್ತಾ ಇದೆ. ನೆಕ್ಸ್ಟ್ ಇದರ ಲೆಂತ್ನ ನಾವು ಡಿ ಎಲ್ ಅಂತ ನಾವು ತಗೋತೀವಿ. ಇಟ್ ಈಸ್ ದಿ a small length dl. ಸೊ ಹಾಗಾದ್ರೆ dl ಇಂಟು ಐ ನ ನಾವು ಏನಂತ ಕರಿತೀವಿ ಅಂದ್ರೆ ಕರೆಂಟ್ ಎಲಿಮೆಂಟ್ ಅಂತ ಕರಿತೀವಿ. ಕರೆಂಟ್ ಎಲಿಮೆಂಟ್. ಸೊ ಹಾಗಾದ್ರೆ ದಿಸ್ ಕರೆಂಟ್ ಎಲಿಮೆಂಟ್ ಆಕ್ಟ್ ಹ್ಯಾಸ್ ಅ ಇಂಡಿವಿಜುವಲ್ ಚಾರ್ಜ್. ಸೊ ಹಾಗಾದ್ರೆ ಈ ಕರೆಂಟ್ ಎಲಿಮೆಂಟ್ ಅನ್ನೋದೇನಿದೆಯಲ್ಲ ಇದು ಯಾವ ಥರ ಬಿಹೇವ್ ಮಾಡ್ತೈತಿ ಅಂದರೆ ಒಂದೊಂದು ಚಾರ್ಜ್ ಥರ ಬಿಹೇವ್ ಮಾಡ್ತೈತಿ. ಅಂದ್ರೆ ನಮ್ಮ ಇಂಟೆನ್ಷನ್ ಏನು, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ದಲ್ಲಿ ಒಂದೊಂದು ಚಾರ್ಜ್ದಿಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತೈತಿ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡೋದು. ಬಟ್ ನಾವು ಒಂದೊಂದು ಚಾರ್ಜನ್ನು ಹುಡುಕಾಡಿ ಅದರದ್ದು ಕ್ಯಾಲ್ಕುಲೇಷನ್ ಮಾಡೋಕೆ ಭಾಳ ಡಿಫಿಕಲ್ಟ್ ಆಗ್ತೈತಿ. ಹಾಗಾಗಿ ನಾವೊಂದು ಹೊಸ ಕಾನ್ಸೆಪ್ಟನ್ನು ಮಾಡ್ಕೋತೀವಿ. ಆ ಕಾನ್ಸೆಪ್ಟ್ ಏನಂದರೆ ಕರೆಂಟ್ ಎಲಿಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್. ಕೊಟ್ಟಂತಹ ಲೈನನ್ನು ನಾವು ಇನ್ಫೈನೈಟಿಸಮ್ಲಿ ಸ್ಮಾಲ್ ಪೋರ್ಷನ್ಸ್ ಆಗಿ ಕಟ್ ಮಾಡ್ಕೋತೀವಿ. ಸಣ್ಣ 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 ಪೀಸನ್ನಾಗಿ ಕಟ್ ಮಾಡ್ಕೋತೀವಿ. ಅದರಲ್ಲಿ ಒಂದು ಪೀಸನ್ನು ನಾವು ಕನ್ಸಿಡರ್ ಮಾಡ್ಕೋತೀವಿ. ಆ ಒಂದು ಪೋರ್ಷನ್ನೇ ನಮಗೆ ಒಂದು ಇಂಡಿವಿಜುವಲ್ ಚಾರ್ಜ್ ಥರ ಬಿಹೇವ್ ಮಾಡ್ತೈತಿ ಅಂತ ಹೇಳ್ತೀವಿ. ಸೊ ಹಾಗಾದರೆ ಈ ಲೈನ್ ಒಳಗಡೆ ಈ ಪೋರ್ಷನ್ಸ್ ನನಗೆ ಯಾವ ಥರ ಬಿಹೇವ್ ಮಾಡ್ತೈತಿ, ಒಂದು ಚಾರ್ಜ್ ಥರ ಬಿಹೇವ್ ಮಾಡ್ತೈತಿ. ದಿಸ್ ಈಸ್ ಬಿಹೇವ್ಸ್ ಲೈಕ್ ಅನ್ ಇಂಡಿವಿಜುವಲ್ ಚಾರ್ಜ್. ಸೊ ಹಾಗಾದ್ರೆ ಈ ಸ್ಮಾಲ್ ಕರೆಂಟ್ ಎಲಿಮೆಂಟ್ ಇಂದ ಪ್ರೊಡ್ಯೂಸ್ ಆದಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ವಾಟ್, ದಿಸ್ ಬಯೋಟ್-ಸವರ್ಟ್ಸ್ ಲಾ. ಹಾಗಾದ್ರೆ ಈ ಬಯೋಟ್-ಸವರ್ಟ್ಸ್ ಲಾ ಏನ್ ಹೇಳ್ತೈತಿ ಅನ್ನೋದನ್ನ ನೋಡೋಣ. ಲೆಟ್ಸ್ ಕನ್ಸಿಡರ್ a current carrying conductor. This is the direction of current, upward directions. This is the point we are observing from here. Or ಇದನ್ನ ನಾವು ಒಂದು ಲೊಕೇಶನ್ ಅಂತಾನೂ ಕೂಡ ಕನ್ಸಿಡರ್ ಮಾಡ್ಕೋಬಹುದು. It has a distance r from this a current carrying conductor. We divide or we make infinitesimally small portions of these conductors. ಸೊ ಹಾಗಾದ್ರೆ ಇದರ ಲೆಂತ್ ನಾವು ಏನಂತ ಕರಿತೀವಿ, ಡಿ ಎಲ್ ಅಂತ ನಾವು ಕರಿತೀವಿ. ಐ ಡಿ ಎಲ್ ಇಸ್ ನಥಿಂಗ್ ಬಟ್ ವಾಟ್, ದಟ್ ಇಸ್ ದಿ ಕರೆಂಟ್ ಎಲಿಮೆಂಟ್. ಸೊ ಹಾಗಾದ್ರೆ ದಿಸ್ ಆಕ್ಟ್ ಹ್ಯಾಸ್ ಇಂಡಿವಿಜುವಲ್ ಚಾರ್ಜ್. ಸೊ ಹಾಗಾದ್ರೆ ಈ ಚಾರ್ಜ್ದಿಂದ ಈ ಪಿ ಪಾಯಿಂಟ್ ಮೇಲ್ಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟು ಅನ್ನೋದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಮಾಡಬೇಕಂದ್ರೆ ಕೆಲವೊಂದಿಷ್ಟು ಕ್ವಾಂಟಿಟಿ ಮೇಲ್ಗಡೆ ಈ ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವು ಅಬ್ಸರ್ವ್ ಮಾಡ್ಬೋದು. For example, if I place a magnetic needle at this location, so ಹಾಗಾದ್ರೆ ಮ್ಯಾಗ್ನೆಟಿಕ್ ನೀಡಲ್ ಅನ್ನ ನಾವು ಈ ಲೊಕೇಶನ್ಸ್ ನಲ್ಲಿ ಏನಾದರೂ ಇಟ್ಟು ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ದಲ್ಲಿ ಕರೆಂಟ್ ವೇರಿಯೇಷನ್ಸ್ ಅನ್ನ ಮಾಡಕತ್ರೆ, ಆಲ್ರೆಡಿ ಒಂದು ಎಕ್ಸ್ಪೆರಿಮೆಂಟ್ ಸ್ಟಾರ್ಟಿಂಗ್ ನಾವು ನೋಡಿವಿ. ಕರೆಂಟನ್ನು ನಾವು ಇನ್ಕ್ರೀಸ್ ಮಾಡಿದ್ವಿ ಅಂದರೆ ದ ಡಿಫ್ಲಾಕ್ಷನ್ ಇನ್ಕ್ರೀಸ್ ಆಗ್ತೈತಿ. ಕರೆಂಟ್ ನಾವು ಡಿಕ್ರೀಸ್ ಮಾಡಿದ್ವಿ ಅಂದರೆ ಡಿಫ್ಲಾಕ್ಷನ್ ಡಿಕ್ರೀಸ್ ಆಗ್ತೈತಿ. ಹಾಗಾಗಿ at this location the magnetic field is depends on directly proportional to the current in the conductor. So ಹಾಗಾಗಿ ನಾವು ಏನು ಬರೀಬಹುದು, ಇಲ್ಲಿ ಸ್ಮಾಲ್ ಪೋರ್ಷನ್ ಇಂದ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಫೈಂಡ್ ಮಾಡಕತ್ತಿರೋದ್ರಿಂದ ಇಲ್ಲಿ ಸಿಗ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ನಾವು ಡಿ ವಿ ಅಂತ ನಾವು ಕರಿತೀವಿ. ಡಿ ವಿ ಸ್ಟ್ಯಾಂಡ್ಸ್ ಫಾರ್ ವಾಟ್, ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದಿ ಸ್ಮಾಲ್ ಕರೆಂಟ್ ಎಲಿಮೆಂಟ್. Therefore we can write this dV is directly proportional to the current in the conductor. So ಹಾಗಾದ್ರೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಎದ್ರ ಮೇಲ್ಗಡೆ ಡಿಪೆಂಡ್ ಇದೆ, ಕರೆಂಟ್ ಮೇಲ್ಗಡೆ ಡಿಪೆಂಡ್ ಇದೆ. ನೆಕ್ಸ್ಟ್, ಸಪೋಸ್ ಇಫ್ ವಿ ಇನ್ಕ್ರೀಸ್ ದಿ ಲೆಂತ್ ಆಫ್ ದಿಸ್ ಕರೆಂಟ್ ಎಲಿಮೆಂಟ್.
ಸೊ ಹಾಗಾದ್ರೆ ಈ ಕರೆಂಟ್ ಎಲಿಮೆಂಟ್ ಒಂದು ಲೆಂತ್ ಅನ್ನ ನಾವು ಇನ್ಕ್ರೀಸ್ ಮಾಡ್ಕೊಂತ ಹೋಗೋದು ಡಿಕ್ರೀಸ್ ಮಾಡ್ಕೊಂತ ಹೋಗೋದು ಮಾಡಕತ್ತಾಗ ಮತ್ತೆ ನಾವು ಆ ಮ್ಯಾಗ್ನೆಟಿಕ್ ನೀಡಲ್ದಲ್ಲಿ ವೇರಿಯೇಷನ್ಸ್ ಅನ್ನ ಅಬ್ಸರ್ವ್ ಮಾಡ್ತೀವಿ. ಸೊ ಹಾಗಾಗಿ ದ ಮ್ಯಾಗ್ನೆಟಿಕ್ ನೀಡಲ್ ಆರ್ ದ ಮ್ಯಾಗ್ನೆಟಿಕ್ field at this location due to this current element is directly proportional to the length of that small current element dl. Next, now positions na magnetic needle positions na change madidre at this condition dl I the position vector r, here the value of theta is equal to 90 degree. So if we change the angle between this dl and position vector r, what happens? We observe a different types of behavior of that magnetic needle. So ಅಂದ್ರೆ ಪರ್ಪೆಂಡಿಕ್ಯುಲರ್ ಇದ್ದಿದ್ದು ಮ್ಯಾಗ್ನೆಟಿಕ್ ನೀಡಲ್ ಎಲ್ಲ ನಾವು ಬೇರೆ ಬೇರೆ ಆಂಗಲ್ಸ್ ದಲ್ಲಿ ಪ್ಲೇಸ್ ಮಾಡ್ಕೊಂತ ಹೋದಾಗ ಅದರದ ಬಿಹೇವಿಯರ್ ಕೂಡ ಏನಾಯ್ತು ಚೇಂಜ್ ಆಗುವಂತ ಹೋಗುತ್ತೆ. So when we place on this current carrying conductor, the magnetic needle will not experience any magnetic force. ಹೆಂಗೆ ಇಟ್ಟಿದ್ವಲ್ಲ ಹಂಗೆ ರಿಲ್ಯಾಕ್ಸ್ ಸ್ಟಾರ್ಟ್ ಆಯಿತು. ಹಾಗಾದ್ರೆ ಇನ್ ದಿಸ್ ಕೇಸ್ ದ ಡಿ ಎಲ್ ಐ ದ ಪೊಸಿಷನ್ ವೆಕ್ಟರ್ ಆರ್ ಇನ್ ದಿ ಸೇಮ್ ಡೈರೆಕ್ಷನ್ಸ್, ದೇರ್ಫೋರ್ ಥೀಟಾ ಇಸ್ ಈಕ್ವಲ್ ಟು 0. ಥೀಟಾ ಇಸ್ ಈಕ್ವಲ್ ಟು 0 ಇದ್ದಾಗ ಇಟ್ ಎಕ್ಸ್ಪೀರಿಯನ್ಸ್ ಅ 0 ಮ್ಯಾಗ್ನೆಟಿಕ್ ಫೋರ್ಸ್, ರೈಟ್? ಅಂಡ್ ಅಟ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಇಟ್ ಎಕ್ಸ್ಪೀರಿಯನ್ಸ್ ಅ ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಫೋರ್ಸ್. ಮಿನಿಮಮ್ 0 ಮ್ಯಾಗ್ನೆಟಿಕ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಂದ್ರೆ ಯಾವ ಕಂಡೀಷನ್ಸ್ ದಲ್ಲಿ ಮ್ಯಾಗ್ನೆಟಿಕ್ ನೀಡಲ್ ಇರ್ತಿತ್ತಲ್ಲ ಅದೇ ಕಂಡೀಷನ್ಸ್ ದಲ್ಲೇ ಇರ್ತೈತಿ. ಇಲ್ಲಿ ತಗೊಂಡ್ಬಂದಾಗ ಇಟ್ ಸ್ಟಾರ್ಟ್ಸ್ ಟು ಡಿಫ್ಲೆಕ್ಟ್ ಮ್ಯಾಕ್ಸಿಮಮ್. ಸೊ ಹಾಗಾಗಿ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಇದ್ದಾಗ ವ್ಯಾಲ್ಯೂ ಮ್ಯಾಕ್ಸಿಮಮ್ ಇರಬೇಕು, ಥೀಟಾ ಇಸ್ ಈಕ್ವಲ್ ಟು 0 ಇದ್ದಾಗ ವ್ಯಾಲ್ಯೂ ಮಿನಿಮಮ್ ಇರಬೇಕು. ಟ್ರಿಗ್ನಾಮೆಟ್ರಿ ಇದ್ರೊಳಗಡೆ ಯಾವ ಫಂಕ್ಷನ್ ಈ ಥರ ಬಿಹೇವಿಯರ್ನ ತೋರಿಸ್ತಿತ್ತಂದ್ರೆ ದಟ್ ಈಸ್ ಅ ಸೈನ್. Sin 90 is maximum, sin 0 is minimum. Therefore, this dV is depends on sin theta. Next, we change the distance between this current element and this position. The magnetic field decreases. Therefore, this dV is inversely proportional to the square of distance between the point of observation and a dl, current element. So ಹಾಗಾದ್ರೆ ಡಿಸ್ಟೆನ್ಸ್ ಇವ್ರ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ನ ನಾವು ವೇರಿ ಮಾಡಿದ್ವು ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿ ಆಗಕ್ಕೆ ಸ್ಟಾರ್ಟ್ ಆಗ್ತೈತೆ. ಅದು ಹೇಗೆ ಡಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಕಡಿಮೆ ಆಗ್ಬೋದು ಅಂತ ಹೋಗ್ತದೆ. ಸೊ ಹಾಗಾದ್ರೆ these are the point we observe when we flow electric current with this current carrying conductor. So when we combine these all terms, we get dV is directly proportional to I dl sin theta divided by r square. With the help of these expressions, we can give the statement of this Biot-Savart's law. Biot-Savart's law gives the strength of the magnetic field due to this current element. That magnetic field is directly proportional to the product of I dl sin theta and inversely proportional to the square of distance between them. Up to ಇಲ್ಲಿ ತನಕ ಬರೀರಿ. The unit of magnetic field is Tesla. This Biot-Savart's law is applicable for a current element. Remember, ಹೆಂಗೆ ನಾವು ಕೂಲಂಬ್ಸ್ ಲಾನ ಪಾಯಿಂಟ್ ಸ್ಟೇಷನರಿ ಚಾರ್ಜ್ ಅಷ್ಟೇ ಅಪ್ಲೈ ಮಾಡ್ತೀವಲ್ಲ, ಹಂಗೆ ಬಯೋಟ್-ಸವರ್ಟ್ಸ್ ಲಾನ ನಾವು ಕರೆಂಟ್ ಎಲಿಮೆಂಟಿಗೆ ಮಾತ್ರ ಅಪ್ಲೈ ಮಾಡೋಕ್ಕಾಗ್ತೈತಿ. Statement ಏನು ಬರೀತೀರಾ? Magnetic field due to current element. Magnetic field due to current element. Magnetic field due to
current element is directly proportional to the product of magnetic field due to current element is directly proportional to the product of what? I dl sin theta, and inversely proportional to I dl sin theta, directly proportional to I dl sin theta, and inversely proportional to square of distance between point of observation and current element. Square of distance between point of observation and current element. So ಅಂದ್ರೆ ಈ ತರ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇತ್ತಂದ್ರೆ ಸ್ಮಾಲ್ ಈ ಪೋರ್ಷನ್ಸ್ ಅಷ್ಟೇ ನಾವು ಕನ್ಸಿಡರ್ ಮಾಡಿದ್ರೆ ಇದಕ್ಕೆ ನಾವೇನಂತ ಕರಿತೀವಿ? ಕರೆಂಟ್ ಎಲಿಮೆಂಟ್ ಅಂತ ಕರಿತೀವಿ. ಇನ್ನೂ ಸ್ಮಾಲ್ ಪೋರ್ಷನ್ಸ್ ನಾವು ತಗೋತೀವಿ. ನಾನು ನೆನಪಿರಲಿ, ನೀವು ಕಾಡಿ ಅನ್ನೋ ಉದ್ದೇಶದಿಂದ ಸ್ವಲ್ಪ ದೊಡ್ಡ ತಗೊಂಡು ನಾವು, ರೈಟ್. ಸೊ ಹಾಗಾದ್ರೆ ಐ ಡಿ ಎಲ್ ಸೈನ್ ಥೀಟಾ ಇತ್ತಂದ್ರೆ ಅದಕ್ಕೆ ನಾವು ಕರೆಂಟ್ ಎಲಿಮೆಂಟ್ ಅಂತ ಕರಿತೀವಿ. ಸೊ ಹಾಗಾದ್ರೆ ವಿತ್ ದ ಹೆಲ್ಪ್ ಆಫ್ ದಿ ಬಯೋಟ್-ಸಾವರ್ಟ್ಸ್ ಲಾ we are able to determine the magnetic field due to the small portion. So ಹಾಗಾದ್ರೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ದಿಂದ ಜಸ್ಟ್ ಈ ಪೋರ್ಷನ್ಸ್ ದಿಂದ ಈ ಪಿ ಪಾಯಿಂಟ್ ಮೇಲ್ಗಡೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಿತ್ತು ಅಷ್ಟೇ, ನೆನಪಿರಲಿ. If you remove this proportional constant, this becomes dV is equal to k I dl sin theta divided by r, where k stands for what? Proportional constant. Where k stands for proportional constant. The k stands for what? Proportional constant. The value of k is depends on the nature of the medium exists between the point of observation and this current element. So andre ಇಲ್ಲಿ ಇರತಕ್ಕಂತಹ ನೇಚರ್ ಆಫ್ ಮೀಡಿಯಂ ಒಂದರ ಮೇಲೆ ಡಿಪೆಂಡ್ ಇದೆ. ದ ಅನದರ್ ಒನ್ ಈಸ್ ಯೂನಿಟ್. ಮೆಷರ್ ಮಾಡಕ್ಕೆ ಯಾವ ಯೂನಿಟ್ ನ ಯೂಸ್ ಮಾಡಿದೀವಿ ಅನ್ನೋದ್ರ ಮೇಲೆ ಕೂಡ ಕೆ ವ್ಯಾಲ್ಯೂ ಏನಿರ್ತೈತಿ ಡಿಪೆಂಡ್ ಇರ್ತೈತಿ. In SI system, the value of k is SI system. The value of k is mu naught divided by 4 pi. ಹಾಗಾದ್ರೆ SI ಯೂನಿಟ್ ದಲ್ಲಿ ನಾವೇನಾದರೂ ಮೆಷರ್ ಮಾಡಿದ್ವಿ ಅಂದ್ರೆ ಅವಾಗ k ವ್ಯಾಲ್ಯೂ ಎದಕ್ಕೆ ಈಕ್ವಲ್ ಇರ್ತೈತಿ? mu naught divided by 4 pi. Here the mu naught stands for permeability of free space. Permeability of free space. It is the magnetic characteristic of the medium. ಎಪ್ಸಿಲಾನ್ ನಾಟ್ ಅನ್ನು ನಾವು ಎಲೆಕ್ಟ್ರಿಕಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಮೀಡಿಯಂ ಅಂತ ಕರಿತೀವಿ. ಮ್ಯೂ ನಾಟ್ ಅನ್ನು ನಾವು ಮ್ಯಾಗ್ನೆಟಿಕ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಮೀಡಿಯಂ ಅಂತ ನಾವು ಕರಿತೀವಿ. ಅಂಡ್ ವಿ ಕ್ಯಾನ್ ರೈಟ್ ರಿಲೇಟಿವ್ ಪರ್ಮಿಯಬಿಲಿಟಿ ಇಸ್ ಈಕ್ವಲ್ ಟು permeability of medium, permeability of free space. So ಇದಕ್ಕೆ ನಾವು ರಿಲೇಟಿವ್ ಪರ್ಮಿಯಬಿಲಿಟಿ ಅಂತ ಕರೀತೀವಿ. ರಿಲೇಟಿವ್ permeability.
So relative permeability is the ratio of permeability of medium to the permeability of free space. So with the help of this equation, we can write permeability of medium is equal to mu naught into mu r. For a free space, the value of mu r is equal to 1. This information is in the permeability ಬಗ್ಗೆ ಗೊತ್ತಿರಲಿ. The value of this mu naught divided by 4 pi is 10 to the power minus 7 Tesla meter per ampere. So proportional constant ನಾವು ತಿಳಿದಿಲ್ಲ ನಾವು ಪ್ರಯೋಗಶಾಸ್ತ್ರದಲ್ಲಿ ಆ proportional constant nature of the medium ಮತ್ತೆ units ಮೇಲ್ಗಡೆ ಡಿಪೆಂಡ್ ಇದೆ. SI ಸಿಸ್ಟಮ್ ದಲ್ಲಿ ನಾವು k ವ್ಯಾಲ್ಯೂ ನ mu naught divided by 4 pi ಅಂತ ಬರೀಬಹುದು. ಅದರ ವ್ಯಾಲ್ಯೂ 10 to the power minus 7 Tesla meter per ampere. When we introduce the value of k in this expression, we get magnetic field due to that current element is equal to mu naught divided by 4 pi I dl sin theta divided by r. The unit is Tesla. With the help of the right hand thumb rule, we can get the direction of this magnetic field. So due to this current carrying conductor, at these portions we have the direction of magnetic field with the help of the right hand rule. This is the direction of electric current position. When we bend these fingers, it is inward ittandre cross with circle anna haaktivi. Hagagi this is the direction of magnetic field, inward. With the help of this expression, we can calculate the magnetic field due to that current element in free space. This is in air or vacuum. ಅದನ್ನು ನಾವು ಫ್ರೀ ಸ್ಪೇಸ್ ಕೂಡ ಅಂತ ಕರೀಬಹುದು. ಅಂದ್ರೆ ಪಾಯಿಂಟ್ ಆಫ್ ಅಬ್ಸರ್ವೇಷನ್ ಮತ್ತೆ ಈ ಕರೆಂಟ್ ಎಲಿಮೆಂಟ್ ಮಧ್ಯೆ ಏನಾದರೂ ಫ್ರೀ ಸ್ಪೇಸ್ ಇತ್ತಂದ್ರೆ, ಏರ್ ಅಥವಾ ವ್ಯಾಕ್ಯೂಮ್ ಇತ್ತಂದ್ರೆ, ನಾವು ಈ ಫಾರ್ಮುಲಾನ ಯೂಸ್ ಮಾಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬಹುದು. ಸಪೋಸ್ a current carrying conductor, a point of observation P. If you observe some medium, ಏನಾದರೂ ಇತ್ತಂದ್ರೆ ಅವೆರಡರ ಮಧ್ಯೆ ಅವಾಗ ಈ ಫಾರ್ಮುಲಾನ ಯೂಸ್ ಮಾಡ್ಕೋತೀವಿ ನಾವು. dv is equal to mu naught mu r divided by 4 pi I dl sin theta divided by r square. ಇದೊಂದು ಫಾರ್ಮುಲಾನ ಯೂಸ್ ಮಾಡ್ಕೋಬಹುದು. r dv is equal to mu m divided by 4 pi I dl sin theta divided by r square. Direction by So we get the direction of magnetic field with the help of the right hand thumb rule.
4. The magnetic field due to that current element is depends on the value of what? Theta. When theta is equal to 0 degree. Case number 1. The magnetic field due to current element is depends on the value of theta. If theta is equal to 0 degree, then the value of sine 0 is 0. Therefore, magnetic field due to that current element in this case becomes 0. V1. When theta is equal to 90 degree, then the value of sine 90 is 1. Case 2. If theta is equal to 90 degree, then the value of sine 90 is equal to 1. Then we can write this expression dV is equal to mu naught divided by 4 pi I dl divided by r square. It is a maximum. Magnetic field is a vector quantity, therefore we have to write this expression in vector form. So the magnetic field vector quantity ಆಗಿರೋದ್ರಿಂದ ಈ ಬಯೋಟ್-ಸವರ್ಟ್ಸ್ ಲಾನ ವೆಕ್ಟರ್ ಫಾರ್ಮ್ ದಲ್ಲಿ ನಾವು ಬರೆಯಬಹುದು. ವೆಕ್ಟರ್ ಫಾರ್ಮ್ ಆಫ್ ಬಯೋಟ್-ಸವರ್ಟ್ಸ್ ಲಾ. Biote-Savart's law. dV mu naught divided by 4 pi I dl sin theta divided by r square. So this is equation number 1. Multiply I divide by R. So the equations ಗೆ R ಇಂದ ನಾವು multiply ಮತ್ತೆ divide ಮಾಡಿ ಬಂದ್ರೆ this becomes dV is equal to mu naught divided by 4 pi I dl sin theta into R divided by R square into R. Multiply ಮತ್ತೆ divide ಮಾಡ್ರಿ. You can write dV is equal to mu naught divided by 4 pi I dl R sin theta divided by R cube. ಈ equations ಕೂಡ ನಾವು ಬರೀಬಹುದಾ? So in vector form we can write this expression dV is equal to mu naught divided by 4 pi. Current is a scalar quantity
dl cross vector r divided by r. So this is vector dl cross vector r is equal to dl r sin theta. It is a cross product. Cross product. We can use the right hand rule to get the direction of this cross product. The direction of magnetic field is perpendicular to the plane containing dl I r. dl I r variable. ಸೊ ಹಾಗಾದರೆ ರೈಟ್ ಹ್ಯಾಂಡ್ ರೂಲನ್ನು ನಾವು ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಗೆ ಅಪ್ಲೈ ಮಾಡಿದರೆ ಡಿ ಎಲ್ ಫಸ್ಟ್ ಯಾವ ವೆಕ್ಟರ್ ಇದೆ, ಡಿ ಎಲ್ ಇದೆ. ಹಾಗಾಗಿ ಫಸ್ಟ್ ಡಿ ಎಲ್ ವೆಕ್ಟರ್ದ ಡೈರೆಕ್ಷನ್ಸ್ಗೆ ರೈಟ್ ಹ್ಯಾಂಡನ್ನು ಹಿಡಿಬೇಕು. ನೆಕ್ಸ್ಟು ಪೊಸಿಷನ್ ವೆಕ್ಟರ್ ಇದೆಯಲ್ಲ ಆ ಕಡೆ ನಮ್ಮ ರೈಟ್ ಹ್ಯಾಂಡ್ ಫಿಂಗರ್ಸನ್ನ ಬೆಂಡ್ ಮಾಡಬೇಕು. ರೈಟ್ ಹ್ಯಾಂಡನ್ನು ಯೂಸ್ ಮಾಡೋದಾದರೆ ಕ್ರಾಸ್ ಪ್ರಾಡಕ್ಟಿಗೆ ಫಸ್ಟು ಡಿ ಎಲ್ ಅಪ್ವರ್ಡ್ ಇದೆ ಅಥವಾ ಲೆಂತ್ ಯಾವ ಕಡೆ ಇರ್ತಿತ್ತಲ್ಲ ಆ ಕಡೆ ಹಿಡಿರಿ. ನೆಕ್ಸ್ಟ್ ಈ ಫಿಂಗರ್ಸ್ನ ಪೊಸಿಷನ್ ವೆಕ್ಟರ್ ಕಡೆ ಬೆಂಡ್ ಮಾಡಬೇಕು. ಈ ಥರ ಪೊಸಿಷನ್ ವೆಕ್ಟರ್ ಕಡೆ ಬೆಂಡ್ ಮಾಡಿ ಹೆಬ್ಬಟ್ಟನ್ನ ಸ್ಟ್ರೆಚ್ ಮಾಡಿದರೆ that gives the direction of magnetic field inwards. So ಹಾಗಾಗಿ ಕ್ರಾಸ್ ವಿತ್ ಸರ್ಕಲ್. ಅವಾಗಲೇ ಸ್ಟಾರ್ಟಿಂಗ್ ಕೂಡ ನಾವು ರೈಟ್ ಹ್ಯಾಂಡ್ ರೂಲ್ನ ಯೂಸ್ ಮಾಡಿದ್ವಿ, ಇನ್ವರ್ಡ್ ಇತ್ತು. ಇಲ್ಲಿ ಕೂಡ ಕ್ರಾಸ್ ಪ್ರಾಡಕ್ಟಿಗೆ ನಾವು ಅಪ್ಲೈ ಮಾಡಿದರೆ ದ ಡೈರೆಕ್ಷನ್ ಈಸ್ ರಿಮೇನ್ಸ್ ಸೇಮ್. So this is the vector form of Biot-Savart's law. Vector form of Biot-Savart's law. So whether dV stands for what? Magnetic field due to current element. Mu naught is permeability of free space. I is current which is flowing in that conductor. dl is the length of that current element and r is the position vector and rq, that is the distance between point of observation and current element. So we have the value of this mu naught divided by 4 pi is equal to 10 to the power minus 7 Tesla meter per ampere. With the help of this expression we can write the value of this mu naught. The value of mu naught is equal to 4 pi into 10 to the power minus 7 Tesla meter per ampere. So these are the values you have to remember in magnetism. Write down some points on Biot-Savart's law. ಇದಕ್ಕೆ ನಾವು ಲಿಮಿಟೇಷನ್ಸ್ ಕೂಡ ಅಂತ ಹೇಳ್ತಿರ್ಬೋದಾ Biot-Savart's law. The first point is it is valid for symmetric current distribution. It is valid for symmetric current distribution. Next point, it is applicable only for current elements. First one is valid for symmetric current distribution. The second one is it is applicable only for current element. Current element. Current element. Third one. The small current element
cannot be obtained practically. The small current element cannot be obtained practically. Cannot be obtained practically. Therefore, Biot-Savart's law. Therefore, Biot-Savart's law cannot be verified practically. Therefore, Biot-Savart's law cannot be verified practically. Cannot be verified practically. With the help of this Biot-Savart's law, we can calculate the magnetic field due to this current carrying a circular coil. So, ಹಾಗಾದ್ರೆ current carrying circular coil ಇಂದ ಈ ಸೆಂಟರ್ದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟು ಅನ್ನೋದನ್ನ ನಾವೇನು ಮಾಡ್ಬೋದು, ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ಕರೆಂಟು ಕ್ಲಾಕ್ ವೈಸ್ ಡೈರೆಕ್ಷನ್ ಹೋಯ್ತಂದ್ರೆ ಮತ್ತೆ ಕರೆಂಟು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸ್ ಅಲ್ಲಿ ಫ್ಲೋ ಆಗ್ತದೆ. At the center, we can observe the magnetic field. With the help of this Biot-Savart's law, we can calculate the value of that magnetic field. So, ಹಾಗಾದ್ರೆ ಈ Biot-Savart law ದಿಂದ ಒಂದು ಕರೆಂಟ್ ಕ್ಯಾರಿಂಗ್ ಸರ್ಕ್ಯುಲರ್ ಕಾಯಿಲ್ ಇಂದ ಸೆಂಟರ್ದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟು, ಆ ಸ್ಟ್ರೆಂತ್ ಯಾವ್ದಾವುದು ಫ್ಯಾಕ್ಟರ್ ಮೇಲ್ಗಡೆ ಡಿಪೆಂಡ್ ಇದೆ ಅನ್ನೋದನ್ನ ನಾವೇನು ಮಾಡ್ಬೋದು, ತಿಳ್ಕೊಬೋದು. ಇದನ್ನ ನೆಕ್ಸ್ಟ್ ಸೆಷನ್ಸ್ ಒಳಗಡೆ ಡಿಸ್ಕಷನ್ಸ್